ಸೌಜನ್ಯ ಬಿಲ್ಕಿಸ್ ಬಾನು ರೀತಿಯಲ್ಲೇ ಬರ್ಬರವಾಗಿ ಹತ್ಯೆಯಾಗಿದ್ಲು ಸರಳಾ ಭಟ್. ಯಾರೀ ಸರಳಾ ಭಟ್? ಈಕೆಯ ಹತ್ಯೆ ಮಾಡಿದ್ದು ಯಾರು? 35 ವರ್ಷಗಳ ಹಿಂದೆ ನಡೆದಿದ್ದ ಸರಳಾ ಭಟ್ ಹತ್ಯೆ ಪ್ರಕರಣ ಈಗ ಮತ್ತೆ ರೀಓಪನ್ ಆಗಿದೆ. ಸರಳಾ ಭಟ್ ಹತ್ಯೆಯ ಆರೋಪಿಗಳ ಮನೆಗೆ ಪೊಲೀಸರು ಲಗ್ಗೆ ಇಟ್ಟಿದ್ದಾರೆ. ಹೋಪ್ ಸರಳಾ ಭಟ್ ವಿಲ್ ಗೆಟ್ ಜಸ್ಟಿಸ್. ನಮಸ್ಕಾರ. ಸರಳಾ ಭಟ್ ಅಂತ ಹೇಳಿ ಕಾಶ್ಮೀರಿ ಪಂಡಿತ್ ಹುಡುಗಿ ಇದ್ಲು. ಈಕೆ ಸೌಜನ್ಯ ರೀತಿಯಲ್ಲಿ, ಬಿಲ್ಕಿಸ್ ಬಾನು ರೀತಿಯಲ್ಲಿ ಬಹಳ ಬರ್ಬರವಾಗಿ ಹತ್ಯೆ ಆದರೂ ಕೂಡ ಸರಳಾ ಭಟ್ ಅಂದರೆ ಯಾರು, ಈಕೆಯ ಕಥೆ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇವತ್ತು ಸೌಜನ್ಯ ಕೇಸ್ ಎಷ್ಟು ಗದ್ದಲ ಮಾಡ್ತಾ ಇದೆಯೋ, ಬಿಲ್ಕಿಸ್ ಬಾನು ಕೇಸ್ ಎಷ್ಟೊಂದು ಗದ್ದಲ ಮಾಡ್ತೋ, ಅಷ್ಟೇ ಗದ್ದಲ, ಅಷ್ಟೇ ಸಂಚಲನ ಈ ಸರಳಾ ಭಟ್ ಕೇಸ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ಈ ಸರಳಾ ಭಟ್ ಯಾರು, ಈಕೆಯ ಕಥೆ ಏನು ಅನ್ನೋದನ್ನ ಹೇಳ್ತೇನೆ. ಸರಳಾ ಭಟ್ 27 ವರ್ಷದ ಕಾಶ್ಮೀರಿ ಪಂಡಿತ್ ಹುಡುಗಿ. ಈಕೆ ಕಾಶ್ಮೀರದಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ಹಬ್ಬಾ ಖಾತೂನ್ ಅನ್ನುವಂತಹ ಒಂದು ಹಾಸ್ಟೆಲ್ನಲ್ಲಿ ಈಕೆ ತಂಗಿದ್ಲು. ಆ ಸಮಯದಲ್ಲಿ ಬಂದಂತಹ ಟೆರರಿಸ್ಟ್ಗಳು ಈಕೆಯನ್ನ ಹಾಸ್ಟೆಲ್ನಿಂದಲೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಈಕೆಯ ಮೇಲೆ ಅತ್ಯಾಚಾರವನ್ನ ಮಾಡಿ ಈಕೆಗೆ ಹಿಂಸೆಯನ್ನ ನೀಡಿ ಬಹಳ ಬರ್ಬರವಾಗಿ ಇವಳ ಹತ್ಯೆಯನ್ನ ಮಾಡಿದ್ರು. ಈಕೆಯ ಕಿಡ್ನಾಪ್ ಆಗಿ ಒಂದೆರಡು ದಿನದ ನಂತರ ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ಉಮರ್ ಕಾಲೋನಿಯಲ್ಲಿ ಈಕೆಯ ಡೆಡ್ ಬಾಡಿ ಸಿಗುತ್ತೆ. ಅದರ ಹತ್ರ ಒಂದು ಲೆಟರ್ ಕೂಡ ಬರೆದಿರ್ತಾರೆ. ಆ ಲೆಟರ್ನಲ್ಲಿ ಇವಳು ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿ ಬರೆದಿರ್ತಾರೆ. ಪೊಲೀಸರು ನೀಡಿದಂತಹ ಮಾಹಿತಿಯ ಪ್ರಕಾರ ಇವಳನ್ನ ಬಹಳ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಕೆಯ ಹತ್ಯೆಯ ಬಗ್ಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ರೂ ಕೂಡ, FIR ದಾಖಲಾಗಿದ್ರೂ ಕೂಡ ಇದುವರೆಗೆ ಯಾವುದೇ ರೀತಿಯ ಪ್ರೋಗ್ರೆಸ್ ಕಂಡು ಬರಲಿಲ್ಲ. ಯಾರು ಪಾತಕಿಗಳು ಅಂತ ಇದುವರೆಗೂ ಗುರುತಿಸಲಿಲ್ಲ. ಅಪರಾಧಿಗಳು ಬಿಡಿ, ಆರೋಪಿಗಳು ಅಂತ ಕೂಡ ಯಾರ ಮೇಲೂ ಸಂಶಯವನ್ನೂ ಪಡಲಿಲ್ಲ. ಸರಳಾ ಭಟ್ ಮೇಲೆ ನಡೆದಿರುವಂತದ್ದು ಅತ್ಯಾಚಾರ ಅಲ್ವಾ? ಆಕೆಯದ್ದು ಕೊಲೆ ಅಲ್ವಾ? ಈ ಘಟನೆ ನಡೆದು 35 ವರ್ಷಗಳಾದ್ರೂ ಕೂಡ ಇದುವರೆಗೂ ಯಾವುದೇ ಒಬ್ಬ ಪ್ರಗತಿಪರ ಅನ್ನಿಸಿಕೊಂಡವ ಈ ವಿಚಾರದ ಬಗ್ಗೆ ಬಾಯಿ ಬಿಡ್ಲಿಲ್ಲ, ಧ್ವನಿ ಎತ್ತಲಿಲ್ಲ. ಈ ಒಂದು ಘಟನೆಯ ಬಗ್ಗೆ ಯಾರಾದ್ರೂ ಮಾತನಾಡಿದ್ದಾರಾ? ಪ್ರಗತಿಪರ ಸಂಘಟನೆಗಳು ಮಾತನಾಡಿದ್ಯಾ? ಪತ್ರಿಕೆಗಳು ಮಾತನಾಡಿದ್ಯಾ? ಈ ವಿಷಯ ಇಲ್ಲಿಗೆ ಇರಲಿ. ಸೌಜನ್ಯ, ಸರಳಾ ಭಟ್ ಮತ್ತು ಬಿಲ್ಕಿಸ್ ಬಾನು ಘಟನೆಯನ್ನ ಒಟ್ಟಿಗೆ ತರುವುದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಸೌಜನ್ಯ ಕೂಡ ಸರಳಾ ಭಟ್ ಅಷ್ಟೇ ಕ್ರೂರವಾಗಿ, ಬರ್ಬರವಾಗಿ ಕೊಲೆಯಾದ್ಲು. ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರದಲ್ಲಿ ನಡೆದಂತಹ ಈ ಒಂದು ಕೊಲೆಯ ಬಗ್ಗೆ ಇಡೀ ರಾಜ್ಯವೇ ತಲೆ ತಗ್ಗಿಸಬೇಕು ಅಂತಹ ಘಟನೆ ಇದು. ಸೌಜನ್ಯ ಕೊಲೆ ಕೇಸ್ ಬಗ್ಗೆ ತನಿಖೆ ನಡೆಯಿತು. ಒಬ್ಬ ಆರೋಪಿಯನ್ನು ಕರ್ಕೊಂಡು ಬಂದ್ರು, ಅವರನ್ನ ತನಿಖೆ ಮಾಡಿದ್ರು. ತದನಂತರ ಆತ ನಿರಪರಾಧಿ ಅಂತ ಹೇಳಿ ಆತನನ್ನ ಹೊರಗೂ ಬಿಟ್ರು. ಈ ಆರೋಪಿಯನ್ನ ನಿರಪರಾಧಿ ಅಂತ ಹೇಳಿ ಸಾಬೀತುಪಡಿಸೋಕೆ ಸಾಕಷ್ಟು ಜನ ಸೇರಿದ್ರು, ಹೋರಾಟ ನಡೆಸಿದ್ರು. ಆತ ಹೊರಗಡೆ ಬಂದ. 10 ಅಪರಾಧಿಗಳು ತಪ್ಪಿಸ್ಕೊಂಡ್ರು ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಈತ ನಿರಪರಾಧಿ ಅಂತ ಸಾಬೀತಾಯಿತು, ಇವನ್ ಯಾವುದೇ ತಪ್ಪು ಮಾಡಲಿಲ್ಲ ಅಂತ ಗೊತ್ತಾಯಿತು. ಸೊ ಈತ ಹೊರಗಡೆ ಬಂದ. ಈ ವಿಚಾರ ಒಳ್ಳೇದೇ ಬಿಡಿ. ಈಗ ಅಪರಾಧಿ ಯಾರು ಅಂತ ಕಂಡು ಹಿಡಿಯೋದಕ್ಕಾಗಿ, ಸೌಜನ್ಯಾಳಿಗೆ ನ್ಯಾಯ ಕೊಡಿಸೋದಕ್ಕಾಗಿ ಒಂದಿಷ್ಟು ಧ್ವನಿಗಳು ಎದ್ದಿದೆ. ಆದ್ರೆ ಸೌಜನ್ಯ ಹೆಸರನ್ನ ಬಳಸಿಕೊಂಡು ಆಕೆಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಬಂದವರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ? ಇವರುಗಳ ಉದ್ದೇಶ ಏನು, ಟಾರ್ಗೆಟ್ ಯಾರು ಅನ್ನೋದು ಈಗ ಒಂದೊಂದಾಗೆ ಬಯಲಾಗ್ತಾ ಇದೆ. ಇದಿಷ್ಟು ಸೌಜನ್ಯ ವಿಚಾರ. ಇನ್ನು ಬಿಲ್ಕಿಸ್ ಬಾನು ವಿಚಾರಕ್ಕೆ ಬರೋದಾದ್ರೆ, ನರೇಂದ್ರ ಮೋದಿ ಅವರೇ ಇದನ್ನೆಲ್ಲ ಮಾಡಿಸಿದ್ರೇನೋ ಅನ್ನುವಂತಹ ನರೇಟಿವ್ ನಮ್ಮ ದೇಶದಲ್ಲಿತ್ತು. ಆಮೇಲೆ ಈ ಬಿಲ್ಕಿಸ್ ಬಾನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನರೇಂದ್ರ ಮೋದಿಯವರ ಅಂಡರ್ ಅಲ್ಲಿರುವಂತಹ ಪೊಲೀಸರೇ ಸುಮಾರು 11 ಜನ ಆರೋಪಿಗಳನ್ನ ಬಂಧಿಸಿದ್ರು. ಅವರಿಗೆ ಜೀವಾವಧಿ ಶಿಕ್ಷೆನೂ ಆಯಿತು. ಬಿಲ್ಕಿಸ್ ಬಾನುವಿಗೆ ಚಿತ್ರಹಿಂಸೆ ನೀಡಿ ಕೊಂದಂತಹ ಹಂತಕರಿಗೆ ನೀಡಿದಂತಹ ಜೀವಾವಧಿ ಶಿಕ್ಷೆ ಇದೆಯಲ್ಲ, ಅದು ಆಕೆಗೆ ನೀಡಿದ ಚಿತ್ರಹಿಂಸೆಯಷ್ಟು ದೊಡ್ಡ ಶಿಕ್ಷೆ ಏನಲ್ಲ. ಆದ್ರೂ ಕೂಡ ಬಿಲ್ಕಿಸ್ ಬಾನು ಹಂತಕರಿಗೆ ಶಿಕ್ಷೆ ಅಂತ ಆಯ್ತು. ನೌ ಟೆಲ್ ಮಿ ಅಬೌಟ್ ಸರಳಾ ಭಟ್. ಸೌಜನ್ಯ ಮತ್ತು ಬಿಲ್ಕಿಸ್ ಬಾನುಗೆ ಸಿಕ್ಕಷ್ಟು ನ್ಯಾಯ ಕೂಡ ಸರಳಾ ಭಟ್ಗೆ ಸಿಕ್ಕಿಲ್ಲ. ಯಾಕಂದ್ರೆ ಸರಳಾ ಭಟ್ ಹತ್ಯೆಯಾಗಿದ್ದು 35 ವರ್ಷಗಳ ಹಿಂದೆ. ಕಾಶ್ಮೀರದ ಪಂಡಿತರು ಹೆದರ್ಕೊಂಡು ಕಾಶ್ಮೀರವನ್ನ ಬಿಟ್ಟು ಓಡಿ ಹೋದಂತಹ ಸಮಯದಲ್ಲಿ ಈಕೆಯ ಹತ್ಯೆ ಆಗಿತ್ತು. ಈಕೆಯ ಹತ್ಯೆ ಮಾಡಿದ್ದು ಕಾಶ್ಮೀರದ ಟೆರರಿಸ್ಟ್ಗಳು. ಆ ಸಂದರ್ಭದಲ್ಲಿ ಟೆರರಿಸ್ಟ್ಗಳಲ್ಲೇ ಮುಂಚೂಣಿಯಲ್ಲಿದ್ದಂತಹ ಯಾಸಿನ್ ಮಲ್ಲಿಕ್ ಜಮ್ಮು ಅಂಡ್ ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅಂತ ಹೇಳಿ ಮಾಡಿಕೊಂಡು ಕಾಶ್ಮೀರದ ಸ್ವಾತಂತ್ರ್ಯ ಹೋರಾಟಗಾರನ ವೇಷವನ್ನ ಹಾಕೊಂಡು ಅತ್ಯಾಚಾರ, ಅನಾಚಾರ, ಹಿಂಸಾಚಾರಗಳನ್ನ ಮಾಡ್ತಿದ್ದ. ಅವನು ಫ್ರೀಯಾಗಿ ಓಡಾಡ್ತಿದ್ದ. ನಮ್ಮ ದೇಶದ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಕೂತು ಊಟ ಮಾಡ್ತಿದ್ದ.
ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕೊಂಡಿ ಅನ್ನೋ ಹಾಗೆ ಅವನನ್ನ ಬಿಂಬಿಸಿದ್ರು. ಈತನನ್ನ ಟೆರರಿಸ್ಟ್ ಅಂತ ಗುರುತಿಸಿ ಜೈಲಿಗೆ ಹಾಕಿದ್ದೆ ನರೇಂದ್ರ ಮೋದಿ ಸರ್ಕಾರ. ಈಗ ಮತ್ತೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂತ ಹೇಳಿದ್ರೆ ಸರಳಾ ಭಟ್ ಕೇಸ್ಗೆ 35 ವರ್ಷಗಳ ನಂತರ ಮರುಜೀವ ಬಂದಿದೆ. 35 ವರ್ಷಗಳ ಹಿಂದಿನ ಕೇಸ್ ಈಗ ರೀಓಪನ್ ಆಗಿದೆ. ಈ ಯಾಸಿನ್ ಮಲ್ಲಿಕ್ ಅನ್ನುವಂತಹ ಟೆರರಿಸ್ಟ್ ಇದ್ದಾನಲ್ಲ, ಇವನ ಮನೆಗೆ ಜಮ್ಮು ಮತ್ತು ಕಾಶ್ಮೀರದ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈಗ ದಾಳಿ ಮಾಡಿದೆ. ಇವನ ಮನೆಗೆ ಮಾತ್ರ ಅಲ್ಲ, ಜಮ್ಮು ಮತ್ತು ಕಾಶ್ಮೀರದ ಸಾಕಷ್ಟು ಟೆರರಿಸ್ಟ್ಗಳ ಮನೆಗೆ ಈ ಒಂದು ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈಗ ದಾಳಿ ಮಾಡಿದೆ, ತನಿಖೆ ನಡೆಸ್ತಾ ಇದೆ. ಆಕ್ಚುಲಿ ಒಂದು ಕ್ರೈಮ್ ನ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದೇ ಈ ರೀತಿಯಲ್ಲಿ. ಬೀದಿ ಬೀದಿಯಲ್ಲಿ ಹೋರಾಟ ಮಾಡಿಕೊಂಡು ಯಾವ್ದ್ಯಾವುದೋ ಉದ್ದೇಶ ಹಿಡ್ಕೊಂಡು ಬಂದು ತನಿಖೆಯ ದಾರಿ ತಪ್ಪಿಸುವಂತಹ ಕೆಲಸ ಸದ್ಯ ಕಾಶ್ಮೀರದಲ್ಲಿ ಆಗ್ತಾ ಇಲ್ಲ. ಹೋಪ್ ಸರಳಾ ಭಟ್ ವಿಲ್ ಗೆಟ್ ಜಸ್ಟಿಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.